ನೀನು ಓದಿದ್ದು ವ್ಯರ್ಥ. ಅಂದ್ರೆ ನಾವು ಏನೇ ಓದಿದ್ರು ಕೂಡ ಅದನ್ನ ಜೀವನದಲ್ಲಿ ಬಳಸ್ಕೊಳ್ದೆ ಇದ್ರೆ ಅದು ವ್ಯರ್ಥ ಆಗ್ತದ ಅಂತ ಹೇಳ್ತಾ ಇದ್ದಾನೆ. ಅದರಂತೆ ಗ್ರೀಕ್ ದೇಶದ ಶ್ರೇಷ್ಠ ವಿಜ್ಞಾನಿ ತತ್ವಜ್ಞಾನಿ ಪ್ಲೋಟೋ ಹೇಳ್ತಾನ, ವಿದ್ಯಾಭ್ಯಾಸ ಯಾವ ದಿಕ್ಕಿನಲ್ಲಿ ಮನುಷ್ಯನನ್ನು ನಡೆಸುವುದು ಅದೇ ಅವನ ಭವಿಷ್ಯವನ್ನ ನಿರ್ಧರಿಸುವುದು ಅನ್ನುವಂಥದ್ದನ್ನ ಪ್ಲೋಟೋ ಹೇಳ್ತಾನ. ಹಾಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ನಮ್ಮೆಲ್ಲರ ಪಾಲಿಗೆ ದಾರ್ಶನಿಕರಾಗಿರುವಂತಹ ಶ್ರೇಷ್ಠ ಶಿಕ್ಷಣ ತಜ್ಞ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಶಿಕ್ಷಣವು ಮನುಷ್ಯನನ್ನ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿ ಸಾಕಷ್ಟು ಮಾರ್ಮಿಕವಾಗಿ ಶಿಕ್ಷಣದ ಬಗ್ಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ಶಾಫನ್ ಹ್ಯಾವರ್ ಅಂತ ಯುರೋಪ್ ದೇಶದ ಒಬ್ಬ ವಿಜ್ಞಾನಿ, ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ ಶಾಫನ್ ಹ್ಯಾವರ್, ಇವ ಅಲ್ಲಿ ತನ್ನ ಮನೆಯಲ್ಲಿ ಮಲಗುವಂತ ಕೋಣೆಯ ಮಂಚದ ಮೇಲೆ ಪಕ್ಕದೊಳಗೆ ಸಣ್ಣ ಪುಸ್ತಕವನ್ನ ಅಲ್ಲಿ ಎಲ್ಲರೂ ಕೂಡ ಇಟ್ಟಿರ್ತಾರೆ. ಅದು ಹೆಸರು ಬೈಬಲ್. ತಮ್ಮ ಪಕ್ಕದಲ್ಲಿಟ್ಟು ಮಲಗುತ್ತಾರೆ. ಮಲಗುವಾಗ ಮತ್ತು ಬೆಳಗ್ಗೆ ಏಳುವಾಗ ಬೈಬಲದ 2 ಸಾಲುಗಳನ್ನು ಓದಿಕೊಂಡು ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಆ ಪುಸ್ತಕ ನಮಸ್ಕರಿಸಿ ತಮ್ಮ ಕಾಯಕವನ್ನು ಹೋಗುತ್ತಾರೆ. ಶಾಫನ್ ಅವರು ಯುರೋಪ್ ದೇಶದವ. ತಾನು ಮಲಗುವ ಮಂಚದ ಮೇಲೆ 36 ಸಾಲಿನ 4 ಪುಟದ ಸಣ್ಣ ಪುಸ್ತಕವನ್ನ ಇಟ್ಟುಕೊಂಡಿದ್ದ. ಅದು ಆ ದೇಶದ ಬೈಬಲ್ ಆಗಿರ್ಲಿಲ್ಲ. 36 ಸಾಲು 4 ಪುಟ ಇತ್ತು. ಅವನ ಸ್ನೇಹಿತನ ಬಂದ, ಶಾಫನ್ನರೇ, ಈ ಬೈಬಲ್ ಅನ್ನ ನೋಡಿದ್ರೆ, ಬೈಬಲ್ ಅನ್ನು ಓದಿ ಮಲ್ಲಿಕೊಂಡಿದ್ದೀರಾ ಅಂತ ಕೇಳ್ದ. ಇದು ಬೈಬಲ್ ಅಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿ ಇದು ಎಂದಾಗ, ಯಾವ ಸಣ್ಣ ಪುಸ್ತಕ ಇಷ್ಟಲ್ಲೇ ಯಾವುದು ಎಂದಾಗ ಶಾಫನ್ನರ್ ಹೇಳ್ತಾರ, ಇದು ಈಶಾವಾಸ್ಯಮಿದಂ ಅಂದ್ರೆ ಉಪನಿಷತ್ತು, ಇದು ಭಾರತದ ಉಪನಿಷತ್ತು, ಇದು ಯಾಕೆ ಇಲ್ಲಿ ಎಂದು ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನು ಓದಿದವರು ಸಾಯುವವರೆಗೂ ಸುಖ ಪಡುತ್ತಾರೆ, ಅದಕ್ಕೆ ಇದನ್ನು ಓದ್ತೀನಿ. ಸಾಯುವಾಗ ಸುಖ ಕೊಡ್ತದೆ ಅಂತ ಹೇಳಿ ಯುರೋಪ್ ದೇಶಕ್ಕೆ ಗೊತ್ತಿತ್ತು, ಆದ್ರೆ ಭಾರತದವರಿಗೆ ಮರೆತು ಬಿಟ್ಟಿದ್ರು ಅಂತ ಒಂದು ವಿಷಯವನ್ನ ನಾವು ನೋಡೋಣ. ನಾವೆಲ್ಲರೂ ಕೂಡ ವಚನವನ್ನ ಓದಿಕೊಂಡು ಮಲಗ್ತೀವಿ. ಗೀತೆ 2 ಸಾಲು, ಭಗವದ್ಗೀತೆ 2 ಸಾಲುಗಳನ್ನು ಓದಿ ಮಲಗ್ತೀವಿ. ಇಲ್ಲಿ ಯಾರು ಓದೋದಿಲ್ಲ. ಎದ್ದ ತಕ್ಷಣ ಟೆನ್ಷನ್ ಅಂತ ಟೆನ್ಷನ್ ಆದಾಗ ಎದ್ದು ಒಂದು ತರ ವ್ಯಾಮೋದಕ್ಕೆ ಒಳಗಾಗಿ ನಾವೆಲ್ಲರೂ ಕೂಡ ಅದಕ್ಕಾಗಿ ಏನ್ ಮಾಡ್ತೀವಿ ಅಂತಂದ್ರ ವ್ಯಾಮೋದಕ್ಕೆ ಒಳಗಾಗಿ ಜೀವನವನ್ನು ಹಾಳು ಮಾಡ್ಕೋತೀವಿ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕರಾಗುವುದಕ್ಕೆ ದೇಶದ ಉದ್ಧಾರ ಸಾಧ್ಯವಿಲ್ಲ. ಓ ಭಾರತೀಯರೇ, ನೀವು ಆಧ್ಯಾತ್ಮಿಕರಾಗದೆ ಈ ಭಾರತದ ಉದ್ಧಾರ ಸಾಧ್ಯವಾಗದು. ಭೋಗ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಬೆನ್ನು ಹತ್ತಿದರೆ ಈ ದೇಶ 3 ತಲೆಮಾರುಗಳಲ್ಲಿ ಸರ್ವನಾಶ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಪುಸ್ತಕದ ಬಗ್ಗೆ ಗಮನ ಕೊಡ್ಬೇಕು. ಪುಸ್ತಕವನ್ನು ಕುರಿತು ಸಾಕಷ್ಟು ಮಾರ್ಮಿಕವಾಗಿ ಹೇಳಿದರು. ಪುಸ್ತಕ ಅಂದ್ರೆ ಏನು ಅಂತಂದ್ರ, ಪುಸ್ತಕ ಎಂದ್ರೆ ಜ್ಞಾನದ ಭಂಡಾರ ಎಂಬುದು ದೇವರು ಕೊಟ್ಟ ವರ. ಪುಸ್ತಕದಿಂದ ಪಡೆದ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಪುಸ್ತಕ ನಮ್ಮ ಅಜ್ಞಾನವನ್ನ ತೊಲಗಿಸುತ್ತದೆ, ನಮ್ಮ ಜೀವನಕ್ಕೆ ಬೆಳಕನ್ನ ತೋರುವಂತೆ ಸಾಗುವಂತೆ ಮಾಡೋದೇ ನಿಜವಾದಂತ ಒಂದು ಪುಸ್ತಕ. ಪುಸ್ತಕ ಹೇಳ್ತದ, ನಾನು ನಿನ್ನ ತಲೆ ಎತ್ತುವಂತೆ ಮಾಡುತ್ತೇನೆ ಅನ್ನುವಂತ ರೀತಿಯಲ್ಲಿ. ಈ ರೀತಿಯಾಗಿ ಪುಸ್ತಕ ಸಾಕಷ್ಟು. ನಾನು ಕೂಡ ಒಂದು ಮದವಯ್ಯನವರು ಬರೆದಂತ ಒಂದು ಅನುಪಮ ಶರಣರು ಅನ್ನುವಂತ ಪುಸ್ತಕ 1999ರಲ್ಲಿ ಆ ಪುಸ್ತಕ ಬಿಡುಗಡೆ ಆಗೈತಿ. ಅಲ್ಲಿ 63 ಪುರಾತನ ಶರಣರ ಒಂದು ವಿಷಯಗಳನ್ನ ಸಾಕಷ್ಟು ಮಾರ್ಮಿಕವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಓದಿ, ಮೇದಾರ ಕೇತಯ್ಯ ಅವ್ರ ಜೊತೆಗೆ ಮತ್ತ ನಮ್ಮ ಶರಣ ಸಜ್ಜನಿಗೆ ಅಜಗಣ್ಣನವರ ಅಕ್ಕ ಮುಕ್ತಾಯ ಅಕ್ಕನ ಕಥೆಗಳನ್ನ ಓದಿದ್ದೀನಿ. ಬಹಳ ಆಧ್ಯಾತ್ಮದ ಕಡೆ ನಾವೆಲ್ಲರೂ ಒಲವನ್ನು ತೋರಿದಾಗ ಮಾತ್ರ ನಮ್ ಬಾಳು ಬದುಕು ಬಂಗಾರ ಆಗ್ತದ ಅನ್ನುವಂತ ಮಾತನ್ನ ಹೇಳಿ, ಇಲ್ಲಿವರೆಗೆ ಸಾಕಷ್ಟು ವಿಷಯವನ್ನ ಶ್ರೀಮತಿ ಕವಿತಾ ಕಲ್ಯಾಣಪ್ಪ ಗುರುಮಾತೆಯರು ತಂತ್ರಜ್ಞಾನ ಮತ್ತು ಎಲ್ಲಿಂದ ತಂತ್ರಜ್ಞಾನ ತಗೊಂಡ್ರು ಅಂದ್ರೆ ಪಾಶ್ಚಿಮಾತ್ಯ ನಾವು ಪುರಾತನ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದುಕೊಂಡು ಅಲ್ಲಿಂದ ಇವತ್ತಿನವರೆಗೆ ಏನ್ ತಂತ್ರಜ್ಞಾನ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಯುದ್ಧ ಅದನ್ನು ಅಲ್ಲಿ ತನ ತಂದು ವಿಷಯವನ್ನ ಸಾಕಷ್ಟು ಮಾರ್ಮಿಕವಾಗಿ ಹೇಳಿದ್ರು. ಅದ್ರ ಜೊತೆಗೆ ಶಿಕ್ಷಣ ಮಹತ್ವ ಮತ್ತು ಪುಸ್ತಕದ ಮಹತ್ವವನ್ನು ಕೂಡ ಸಾಕಷ್ಟು ವಿಷಯವನ್ನು ಹೇಳಿದ್ರು. ಈ ವೇದಿಕೆ ಪರವಾಗಿ ಶ್ರೀಮತಿ ಕವಿತಾ ಕಲ್ಯಾಣಪ್ಪ ಗುರುಮಾತೆಯರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲು ಇಚ್ಛೆ ಪಡುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇನ್ನ ಕಾರ್ಯಕ್ರಮದ ಮುಂದಿನದಾಗಿ ಯಾರಾದ್ರೂ ಉಪನ್ಯಾಸ ನಂತರದ 30 ನಿಮಿಷಗಳು ಪುಸ್ತಕದ ಮಹತ್ವ ಅಂದ್ರೆ ತಾವು ಓದಿದ
ಮೆಚ್ಚುಗೆಯಾದ ಪುಸ್ತಕ, ಅದರ ಒಂದಿಷ್ಟು ಅನಿಸಿಕೆ ಅಂತ ಹೇಳಿ. ನಾನು ಕೂಡ ಅನೇಕ ಪುಸ್ತಕಗಳನ್ನು ಓದಿದ್ದೇನೆ. ಅದರಲ್ಲಿ ನನಗಿಷ್ಟವಾದದ್ದು ಜಸ್ಟ್ ಈಗ ತಾನೇ ಕವಿತಾ ಕಲ್ಯಾಣಪ್ಪ ಮೇಡಮ್ ಅವ್ರು ಹೇಳಿದ್ರು, ಬದುಕು ಇನ್ನೂ ಇದೆ. ಅದನ್ನ ಕನಿಷ್ಠ ನಾನು ಒಂದು 5 ಸಲ, ಯಾಕಂದ್ರೆ ಹೆಚ್ಚು ಇಷ್ಟ ಆಗಿ 4-5 ಸಲ ಓದಿದ್ದು. ಅಂದ್ರ ಅದು ನನಗನ್ಸುತ್ತಾ ಅದನ್ನ ಪ್ರತಿಯೊಬ್ಬ ಓದುಗರಿಗೂ ಇದು ನನಗಾಗಿಯೇ ಬರ್ದಾರೇನೋ ಅಂತ ಅನ್ನೋ ಭಾವ ಬರ್ತೈತೆ. ನಿಜ. ಯಾಕಂತಂದ್ರೆ ಪ್ರತಿ ಸಲ ನಾವು ಓದುವ ಹೊತ್ನಾಗ ಇದು ಎಲ್ಲ ನನ್ನ ಜೀವನಕ್ಕೆ ಸಂಬಂಧಿಸಿದ್ದ ಅದಲ್ಲ ಅಂತ ಹೇಳಿ ಅನಿಸ್ತಿರ್ತದ. ಅದು ಓದಿದ ನಂತರ ಆತ್ಮಸ್ಥೈರ್ಯ ಬರ್ತೈತಿ, ಆತ್ಮವಿಶ್ವಾಸ ಬರ್ತೈತಿ. ಇನ್ನು ಯಾಕಂತಂದ್ರೆ ಎಷ್ಟೇ ಕಷ್ಟಗಳು ಬಂದ್ರುನು ಇನ್ನು ಬದುಕು ಇದೆ ಅಂತ ಹೇಳಿ ಅನ್ನುವ ಒಂದು ಭಾವ ನಮ್ಮಲ್ಲಿ ಮೂಡಿ ನಾವು ಆ ಬದುಕಿನ ಪಯಣದತ್ತ ನಾವು ಸಾಗಬಹುದು. ಮತ್ತೆ ನಾನು ಅದನ್ನ ಹೇಳಲ್ಲ. ಅವರೇ ಬರೆದಂತಹ ಇನ್ನೊಂದು ರನ್ನರಾಜರವರು ಬರೆದಂತಹ ಸೋತವನ 1000 ಕಥೆಗಳು ಅನ್ನುವ ಪುಸ್ತಕ, ಇದು 1 ಲಕ್ಷ ಪ್ರತಿಗಳ ಮಾರಾಟ ಆದದ್ದು ದಾಖಲೆ ಇದೆ. ಈ ಪುಸ್ತಕದಲ್ಲಿ ಎಷ್ಟೊಂದು ಬಗೆಯ ಒಂದು ವಿಶ್ವಾಸ, ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡುವಂತಹ ಒಂದಿಷ್ಟು ಕಥೆಗಳಿವೆ. ಅದನ್ನ ತಾವು ಓದಬಹುದು. ಅದು ನನಗೆ ಅದರಲ್ಲಿ ಇಷ್ಟ ಆಯ್ತು ಅನ್ನೋದಂದ್ರೆ, ಅವರು ಲೇಖಕರು ಬರೆದಾರ, ಸೋಲಿಗೆ ಕಾರಣ ಬೇಕಾಗಿಲ್ಲ, ಸೋತಿದ್ದರೆ ನೀನು ಹುಟ್ಟುತ್ತಿರಲಿಲ್ಲ. ಇದು ಒಂದೇ ಒಂದು ಪುಸ್ತಕ, ಒಂದೇ ಒಂದು ಪುಟದ ಲೇಖನ ಐತಿ. ಅದನ್ನ ನಾನು ಓದಿ ಬಿಡ್ತೀನಿ. ಯಾಕಂತಂದ್ರೆ ನಾವು ಓದಿದ್ರೆ ಹೇಳಿದ್ರ ತರ ಇದೆ ಅಂತ ಹೇಳಿ ಭಾವಿಸ್ತಾ, ಸೋತಿದ್ದರೆ ನೀನು ಹುಟ್ಟುತ್ತಿರಲಿಲ್ಲ. ಸ್ಪರ್ಧೆ ತುಂಬಾ ಕಠಿಣವಾಗಿತ್ತು. ಒಟ್ಟು 10 ಲಕ್ಷ ಸ್ಪರ್ಧಿಗಳು, ಒಬ್ಬರಿಗೆ ಮಾತ್ರ ಪ್ರಶಸ್ತಿ. ಆದರೆ ಬಹುಮಾನ ದೊಡ್ಡದಿತ್ತು. ಗೆದ್ದವರಿಗೆ 9 ತಿಂಗಳ ಸ್ವರ್ಗ ಸುಖ, ನಂತರ ಜೀವನ ಪರ್ಯಂತ ಉಚಿತ ಪ್ರವಾಸ, ತನ್ನ ಇಚ್ಛೆಯಂತೆ ಬದುಕುವ ಸುವರ್ಣ ಅವಕಾಶ. ಸೋತವರ ಸ್ಥಿತಿ ತುಂಬಾ ಹೀನಾಯ. ಅವರಿಗೆ ಸಾವೇ ಗತಿ. ಏಕೆಂದರೆ ಭೂಗರ್ಭದ ನಟ್ಟ ನಡುವೆ ಒಂದೇ ಒಂದು ದೋಣಿ, ಅದರಲ್ಲಿ ಒಬ್ಬರಿಗೆ ಮಾತ್ರ ಕುಳಿತುಕೊಳ್ಳಲು ಅವಕಾಶ. ಉಳಿದವರೆಲ್ಲ ನೀರಿನಲ್ಲಿ ಅಥವಾ ಗಾಳಿಯಲ್ಲಿ ಕೊಚ್ಚಿ ಹೋಗಿ ಪ್ರಾಣ ಬಿಡುವುದು ಅನಿವಾರ್ಯ. ಸ್ಪರ್ಧೆಯ ನಿಯಮ ಅಷ್ಟು ಕಠಿಣವಾಗಿತ್ತು. ಸ್ಪರ್ಧೆ ಆರಂಭವಾಯಿತು. 10 ಲಕ್ಷ ಸ್ಪರ್ಧಿಗಳು ಒಮ್ಮೆಯೇ ಓಡಲಾರಂಭಿಸಿದರು. ಎಲ್ಲರಿಗೂ ಸಾವಿನ ಭಯದ ಜೊತೆಗೆ ಗೆಲ್ಲಬೇಕೆಂಬ ಛಲ. ಆದರೆ ಗೆಲುವು ಒಬ್ಬರಿಗೆ ಮಾತ್ರ. ಉಳಿದ 9,99,999 ಸ್ಪರ್ಧಿಗಳಿಗೂ ಸಾವು ನಿಶ್ಚಿತವಾಗಿತ್ತು. ಹೀಗಾಗಿ ಎಲ್ಲರ ಓಟವು ಎಷ್ಟು ರಭಸವಾಗಿತ್ತೆಂದರೆ ಎಲ್ಲರೂ ಒಮ್ಮೆಯೇ ಗುರಿ ಮುಟ್ಟಬಹುದೆಂಬ ಹಾಗೆ ಗೋಚರಿಸುತ್ತಿತ್ತು. ಸ್ಪರ್ಧೆಯಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಿದ್ದರು. ಸ್ಪರ್ಧೆ ಎಂದ ಮೇಲೆ ಒಬ್ಬರು ಗೆಲ್ಲಲೇಬೇಕು, ಉಳಿದವರು ಸೋಲಲೇಬೇಕಲ್ಲವೇ? ಒಬ್ಬರು ಗೆದ್ದವರು ಹೆಣ್ಣು ಗಂಡು ಗೊತ್ತಾಗಲಿಲ್ಲ. ಏಕೆಂದರೆ ಗೆದ್ದ ತಕ್ಷಣ ಅವರು 9 ತಿಂಗಳ ಸ್ವರ್ಗ ಸುಖ ಅನುಭವಿಸಲು ಅಲ್ಲಿಂದ ನೇರವಾಗಿ ಸ್ವರ್ಗಕ್ಕೆ ಹೋದರು. ಈ ಪುಸ್ತಕವನ್ನು ಹಿಡಿದು ಪ್ರೀತಿಯಿಂದ ಓದಲು ಕುಳಿತ ಪ್ರಿಯ ಓದುಗರೇ, ನೀವು ಸಹ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಹೌದು, 10 ಲಕ್ಷ ವೀರ್ಯಾಣುಗಳ ಸ್ಪರ್ಧೆಯಲ್ಲಿ ಓಟಕ್ಕೆ ಬಿದ್ದು ಅದರಲ್ಲಿ ನೀನು ಒಂದು ವೀರ್ಯಾಣುವಾಗಿ ಎಲ್ಲರಿಗಿಂತ ಮೊದಲು ಗುರಿ ಮುಟ್ಟಿ ಅಂಡಾಶಯ ತಲುಪಿದ್ದರ ಪರಿಣಾಮವಾಗಿ ನೀನು ಹುಟ್ಟಿ ಬಂದೆ. ಅಂದ ಮೇಲೆ ಮೊದಲು ಗೆದ್ದಿದ್ದರಿಂದಲೇ ನೀನು ಹುಟ್ಟಿದ್ದೀಯ. ಹಾಗಾದರೆ ಗೆಲ್ಲುವುದು ನಿನ್ನ ರಕ್ತದ ಜೊತೆಗೆ ಬಂದಿದೆ. ಸೋತಿದ್ದರೆ ನೀನು ಖಂಡಿತವಾಗಿಯೂ ಹುಟ್ಟುತ್ತಿರಲಿಲ್ಲ. ಗೆದ್ದಿದ್ದರಿಂದಾಗಿ ನೀನು ಹುಟ್ಟಿ ಬಂದಿದ್ದೀಯ. ಹಾಗೆಯೇ ನಮ್ಮ ಕಥಾನಾಯಕ ಗೆದ್ದು ಈಗ ತನ್ನ ತಾಯಿಯ ಗರ್ಭ ಸೇರಿದ. ಆತ್ಮೀಯ ಪುಸ್ತಕದ ಪ್ರಥಮ ಒಂದು ಪುಟದ ಲೇಖನ ಓದಿದ್ರೆ ಬಹಳ ಇಷ್ಟವಾಗುವಂತೈತಿ. ನಾವೆಲ್ಲರೂ ಕೂಡ ಸೋಲಕ್ ಬಂದವರಲ್ಲ, ಗೆದಿಲಾಕ್ ಬಂದವರೇ. ಯಾಕಂದ್ರೆ ನಾವು ಗೆದ್ದು ಬಂದವರು ಹುಟ್ಟುವಾಗಲೇ. ಈಗ ತಾನೇ ನಾನು ಓದಿದ್ರಲ್ಲಿ ತಾವು ತಿಳಿದುಕೊಂಡಿರಬಹುದು, ತಂದೆಯಿಂದ ಹರಿದು ಬರುವಂತಹ ಲಕ್ಷ ವೀರಾಣುಗಳಲ್ಲಿ ನಾವೊಬ್ಬರೇ ಅದನ್ನ ಪೈಪೋಟಿ ಮಾಡಿ ಗೆದ್ದು ಬಂದು 9 ತಿಂಗಳ ಸ್ವರ್ಗ ಸುಖವನ್ನ ಅನುಭವಿಸಿ ಉಚಿತ ಪ್ರವಾಸವನ್ನ ಮಾಡುತ್ತಿರುವವರು ನಾವು ಬೇರೆ ಯಾರು ಅಲ್ಲ, ನಾವು ನೀವುಗಳೇ. ಅಂದ ಹಾಗೆ ಈ ಪುಸ್ತಕದ ಎಲ್ಲಾ ಪುಟಗಳನ್ನು ಈ ಸಂದರ್ಭದಲ್ಲಿ ಓದಕ್ಕಾಗಲ್ಲ. ಆದ್ರೆ ಕೆಲವು ಶೀರ್ಷಿಕೆಗಳನ್ನು ಹೇಳಿದ್ರೆ ತಮಗೆ ಗೊತ್ತಾಗಬಹುದು ಪುಸ್ತಕ ಎಷ್ಟು ಒಳ್ಳೆಯದಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಿನ್ನ ಹಿಂದೆ ಮತ್ತು ಮುಂದೆ, ಜೀವನವೆಂಬುದು ವಿವಿಧ ಪಾತ್ರಗಳ ನಟನೆ.
ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಸಾಧಕ. ಚಿನ್ನವನ್ನೇ ಉಜ್ಜಿ ನೋಡಬೇಕು. ಮಾತಿನಲ್ಲಿ ಸೋತರೆ ಮರ್ಯಾದೆ ಜಾಸ್ತಿ. ಜ್ಞಾನವೆಂಬ ಬಿಂದಿಗೆಗೆ ಫಿಲ್ಟರ್ ಹಾಕು. ಹೀಗೆ ಸಾಕಷ್ಟು ಸೋಲಿಗೂ ಬೆಲೆ ಇದೆ, ಸೋಲಿನಲ್ಲಿಯೂ ನೆಮ್ಮದಿ ಇದೆ. ಯಾಕೆಂತಂದ್ರೆ ನಾವು ಜೀವನದಲ್ಲಿ ಪ್ರತಿ ಸಲನು ಗೆದಿತಾ ಹೋದ್ರೆ ಆ ಗೆಲುವಿಗೆ ಸಂಭ್ರಮವೇ ಇರೋದಿಲ್ಲ. ಸೋತು ಗೆದ್ದಾಗ ಮಾತ್ರ ಆ ಗೆಲುವಿಗೆ ಸಂಭ್ರಮ ಇರುತ್ತನ್ನೋದು ನನಗ ಒಂದು ಅನುಭವಕ್ಕೂ ಬಂದದ್ದು. ಆದ್ಮೇಲೆ ಈ ಪುಸ್ತಕವೂ ಕೂಡ ಚೆನ್ನಾಗಿದೆ, ತಾವು ಓದ್ರಿ. ತಾವು ಓದಿದ ಪುಸ್ತಕದ ಒಂದು ಪರಿಚಯನ ಹೇಳ್ರಿ ಅಂತ ನನಗೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ 2 ನುಡಿಗಳಿಗೆ ವಿರಾಮ ಹೇಳುತ್ತೇನೆ. ಶರಣಾರ್ಥಿಗಳು. ಇಲ್ಲಿವರೆಗೆ ಅಂಬಿಕಾ ಗುರುಮಾತೆಯವರು ಸಾಕಷ್ಟು ಮಾರ್ಮಿಕವಾಗಿ ತಮ್ಮ ಓದುವಿನ ಬಗ್ಗೆ, ಓದು ವಾಸ್ತವಿಕತೆಯನ್ನ ಅರ್ಥಕೊಳ್ಬೇಕು, ವಾಸ್ತವಿನ ಅರ್ಥಾಗ ನಿಜವಾದಂತ ಅರ್ಥ ಬರ್ತದ ಅನ್ನುವಂತ ಮಾತನ್ನ ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ರು. ಈ ಗುರುಮಾತೆಯರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಇನ್ ಯಾರಾದ್ರೂ ಹೇಳೋರಿದ್ರ ಹೇಳ್ರಿ. ನಾ ಹೇಳ್ತೇನೆ ಸರ್. ಹಲೋ, ಹೇಳ್ರಿ ಮೇಡಮ್. ಹೇಳ್ರಿ ಮೇಡಮ್. ಪೇಪರ್ ಬರೋ ಅಷ್ಟೊತ್ತಿಗೆ ಬೆಳಿಗ್ಗೆ ಬೇಗ ಎದ್ದು ಮುಖ ತೊಳ್ಕೊಂಡು ವೇಟ್ ಮಾಡ್ತಿದ್ವಿ ನಾವು. ಪೇಪರ್ ಬಂದ ತಕ್ಷಣ ಫಸ್ಟ್ ಯಾರಿಗೆ ಸಿಗುತ್ತೋ ಅವರೇ ಪೂರ್ತಿ ಓದ್ತಾ ಇದ್ವಿ. ಅಷ್ಟೊಂದು ಕ್ಯೂರಿಯಾಸಿಟಿ ಇತ್ತು ನಮ್ಗೆ. ಆಮೇಲೆ ಸುಧಾ, ಮಯೂರ ವಾರ ಪತ್ರಿಕೆಗಳನ್ನು ತರಿಸ್ತಾ ಇದ್ರು. ಎಲ್ಲ ಅಭ್ಯಾಸ ಮುಗಿಸಿ ಬೇಗ ಮಲ್ಕೋಬೇಕು ಅಂತ ಬೈತಾ ಇದ್ರು ಮನೆಯಲ್ಲಿ. ಬೇಗ ಮಲ್ಕೋ, ಬೇಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಹೇಳಿ. ನಾವು ತಂದೆ ತಾಯಿ ಅವ್ರ ಮುಂದೆ ಮಲ್ಗೋ ರೀತಿ ಮಾಡ್ಬಿಟ್ಟ, ಅವ್ರು ಮಲಗಿದ ತಕ್ಷಣ ಮತ್ತೆ ಏನ್ ಮಾಡ್ತಿದ್ವಿ ಅಂದ್ರೆ ಸಣ್ಣ ಲೇಟ್ ಅಲ್ಲಿ ಓದ್ತಿದ್ದೆ ನಾನು. ಎಸ್ಪೆಷಲಿ ಎಲ್ಲ ಕಥೆಗಳನ್ನ, ಪೇಪರ್ ಅಲ್ಲಿ ಏನ್ ಆರ್ಟಿಕಲ್ ಬರ್ತಿತ್ತೋ ಅದೇ ಕಥೆಗಳನ್ನ ಓದ್ತಾ ಇದ್ದೆ. ಒಂದ್ ರಾತ್ರಿ ನನಗೆ ಕಣ್ಣಿಗೆ ಸ್ಪೆಕ್ಟ್ ಬಂದಿದೆ ಅಂತ ಡಾಕ್ಟರ್ ಹೇಳಿದಾಗ ಅವ್ರು ಕೇಳಿದ್ರು, ಯಾಕಮ್ಮ ನೀನು ಮಂದ್ ಬೆಳಕಲ್ಲಿ ಓದ್ತಿದ್ದ ಹೆಂಗೆ ಅಂತ. ಅದು ನಿಜಾನೇ ಆಗಿತ್ತು. ನಾ ತುಂಬಾ ವರ್ಷನೇ ಓದ್ತಾ ಇದ್ದೆ. ಎಲ್ಲಾ ಹೋಮ್ವರ್ಕ್ ಮುಗಿಸಿ, ಎಲ್ಲಾ ಕೆಲಸ ಮುಗಿಸಿ ಮಲ್ಕೊಂಡಾಗ ಕನಿಷ್ಠ 1 ತಾಸ್ನಾದ್ರೂ ನಾನು ಆ 0 ಲೈಟ್ ಅಲ್ಲೇ ಓದ್ತಾ ಇದ್ದೆ. ಬೈತಾರ ಮನೆಯಾಗ ಎದ್ದು ಕುತ್ಕೊಂಡ್ ಲೈಟ್ ಹಾಕಿದ್ರ ಅಂತ ಹೇಳಿ. ಅಷ್ಟೊಂದು ಓದ್ಬೇಕಂತಾಗಂತಹ ಕ್ಯೂರಿಯಾಸಿಟಿ ಇತ್ತು. ಅದೇ ರೀತಿ ನಮ್ ಶಾಲೆಯಲ್ಲೂ ಸಹಿತ ಒಬ್ರು ಉಡೇಶ್ ಸರ್ ಅಂತಿದ್ರು. ಅವರು ಸಹಿತ ಅನೇಕ ಪುಸ್ತಕಗಳ ಪರಿಚಯವನ್ನ ಮಾಡ್ಕೊಟ್ರು. ನಮ್ಮ ಹೈಸ್ಕೂಲ್ ಡೇಸ್ ಅಲ್ಲಿ ಓದಂತಹ ವಿದ್ಯಾರ್ಥಿಗಾಗಿ ಸ್ವಾಮಿ ಪುರುಷೋತ್ತಮಾನಂದನ್ ಅವರು ಬರೆದಂತಹ ವಿದ್ಯಾರ್ಥಿಗಾಗಿ ಅಂತಕ್ಕಂಥ ಪುಸ್ತಕ ನನಗೆ ಬಹಳ ಇಷ್ಟ ಆಗಿತ್ತು ಅವಾಗೆಲ್ಲ. ಆ ಪುಸ್ತಕನ ಅದು ಕಾಲಾಂತರದಲ್ಲಿ ಆ ಪುಸ್ತಕ ಕಳೆದು ಹೋಗ್ಬಿಟ್ಟಿತ್ತು. ಎಷ್ಟು ಹುಡ್ಕಾಡಿದ್ರು ಅದು ಒಟ್ಟು ಸಿಕ್ತಿರ್ಲೇ ಇಲ್ಲ. ಮೊನ್ನೆ ನಮ್ಗೆ ಲಾಸ್ಟ್ ಜೂನ್ ಅಲ್ಲಿ MRP ಟ್ರೈನಿಂಗ್ ಬಿಜಾಪುರದಾಗ ರಾಮಕೃಷ್ಣ ಆಶ್ರಮದೊಳಗ ನಮ್ಗೆ MRP ಟ್ರೈನಿಂಗ್ ಹಾಕಿದಾಗ ನನ್ನ ಸುದೈವ ವಿದ್ಯಾರ್ಥಿಗಾಗಿ ಅಂತಕ್ಕಂಥ ಪುಸ್ತಕವನ್ನ ಮತ್ತೊಮ್ಮೆ ಓದ್ತಕ್ಕಂತಹ ನನಗೆ ಭಾಗ್ಯ ಸಿಕ್ತು. ಅದಕ್ಕೋಸ್ಕರ ಆ ವಿದ್ಯಾರ್ಥಿಗಾಗಿ ಪುಸ್ತಕ ನಮ್ಮ ವಿದ್ಯಾರ್ಥಿಗಳಿಗೂ ಅದು ಲಾಭ ಆಗ್ಲಿ ಅಂತ ನಾನು ಅನೇಕ ಪುಸ್ತಕಗಳನ್ನ ತಗೊಂಡ್ ಬಂದು ಶಾಲೆಯಲ್ಲಿ ಏನಾದ್ರು ಸ್ಪರ್ಧೆಗಳನ್ನ ಇಟ್ರೆ ಗೆದ್ದವ್ರಿಗೂ ಸಹಿತ ನಾನು 6 ಮತ್ತು 7ನೇ ತರಗತಿ ಮಕ್ಕಳಿಗೆ ಆ ಪುಸ್ತಕವನ್ನ ಕೊಡ್ತೀನಿ. ಅದೇ ರೀತಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಸಹಿತ ನಾನು ಆ ಪುಸ್ತಕವನ್ನ ಕೊಟ್ಟು ಅವ್ರಿಗೆ ಓದಕ್ಕೆ ಪ್ರೋತ್ಸಾಹವನ್ನ ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತಕ್ಕಂಥ ಇನ್ನೊಂದು ಪುಸ್ತಕ ಇದೆ. ಈ 2 ಪುಸ್ತಕಗಳು ಸಹಿತ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತ. ಈ ವಿದ್ಯಾರ್ಥಿಗಾಗಿ ಇರ್ತಕ್ಕಂತಹ ಪುಸ್ತಕ ನಮ್ಮ ಟೀಚರ್ಗಳಿಗೂ ಸಹಿತ ಅತಿ ಬಹಳ ಅಮೂಲ್ಯವಾದದ್ದು ಅಂತ ನನ್ನ ಭಾವನೆ. ವಿದ್ಯಾರ್ಥಿಗಳಿಗೆ ಈ ಪುಸ್ತಕವನ್ನ ಓದಿ ಅದನ್ನ ಅರ್ಥೈಸಿಕೊಳ್ಳತಕ್ಕಂತಹ ಒಂದು ಪ್ರೌಢ ಮನಸ್ಥಿತಿ ಕೆಲವೊಂದು ಟೈಮ್ ಅಲ್ಲಿ ಇರೋದಿಲ್ಲ. ನಾವು ಶಿಕ್ಷಕರಾದವರು ಈ ಪುಸ್ತಕವನ್ನ ಓದಿ ಅದರ ಅರ್ಥವನ್ನ ಮಾಡ್ಕೊಂಡು ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಬೇಕು. ಅವ್ರ ಮನ ಮುಟ್ಟುವ ರೀತಿ ಅವ್ರಿಗೆ ತಿಳಿಯುವ ಭಾಷೆಯಲ್ಲಿ ನಾವು ಮಕ್ಕಳಿಗೆ ಹೇಳ್ಬೇಕು ಅಂತಕ್ಕಂಥದ್ದು ನನ್ನಕ್ಕೆ. ಆಧ್ಯಾತ್ಮ, ನಮ್ಮ ಲೌಕಿಕ ಜೀವನ ಮತ್ತು ಅನುಭವ ಮತ್ತು ಅಧ್ಯಯನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅನೇಕ ಉದಾಹರಣೆಗಳ ಮುಖಾಂತರ ಈ ಪುಸ್ತಕವನ್ನ ಪ್ರಸ್ತುತಪಡಿಸಿದ್ದಾರೆ. ಈ ಪುಸ್ತಕ ಬಹಳ ಚಿಕ್ಕ ಪುಸ್ತಕ ಇದು. ಬಹಳ ದೊಡ್ಡದಾದಂತಹ ಒಂದು ಬೃಹತ್ ಗ್ರಂಥವನ್ನ ಮಕ್ಕಳಿಗೆ ಓದಲು ಅಭ್ಯಾಸ ಮಾಡಲು ಅನುಕೂಲ ಆಗ್ಲಿ ಅಂತ ಕೇವಲ 48 ಪುಟಗಳಲ್ಲಿ ಈ ಪುಸ್ತಕದ ಒಂದು ಕಿರುಪ್ರತಿಯನ್ನ ತಯಾರಿಸಿದ್ದಾರೆ. ಆಮೇಲೆ ಇದ್ರ ರೇಟು ಸಹಿತ ಕೇವಲ 18 ರೂಪಾಯಿ. ಅದು ನಮಗೆ ಬಜೆಟ್ ಅಲ್ಲೂ ಅನುಕೂಲ ಆಗ್ಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಅದು ಕೈಗೆಟುಕುವ ದರದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ರಾಮಕೃಷ್ಣ ಆಶ್ರಮದವರು ಈ ಪುಸ್ತಕವನ್ನ ಪ್ರಕಟಣೆ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಕೇವಲ 4 ಅಧ್ಯಾಯಗಳಿವೆ. ಮೊದಲನೇದಾಗಿ ಅಧ್ಯಯನದಲ್ಲಿ ಏಕಾಗ್ರತೆ, 2ನೇದು ವಿದ್ಯಾರ್ಥಿಗೊಂದು ಪತ್ರ, 3 ಸಮಯ ಪ್ರಜ್ಞೆ, 4 ಪ್ರಾರ್ಥಿಸಿರಿ ಅಥವಾ ಭಾವಿಸಿರಿ ಅಂತ. ಈ 4 ಅಧ್ಯಾಯಗಳು ಸಹಿತ ಒಂದಕ್ಕೊಂದು ಪೂರಕವಾಗಿವೆ, ಒಂದಕ್ಕೊಂದು ಹೊಂದಾಣಿಕೆಯಿಂದ ಈ ವಿಷಯವನ್ನ ನೀಡಲಾಗಿದೆ. ಇಲ್ಲಿ ನಾವು ಶಿಕ್ಷಕರು ಯಾಕೆ ಓದ್ಬೇಕು ಅಂತ ನನಗೆ ಅನಿಸ್ತು ಅಂತಂದ್ರೆ, ನಾನು ಅಂಬಿಕಾ ಮೇಡಮ್ ಅವ್ರ ಜೊತೆ ಮತ್ತು ಶಾಂತಲಾ ಮೇಡಮ್ ಅವ್ರ ಜೊತೆ ಈ ತರ ಪುಸ್ತಕದ ಬಗ್ಗೆ ಒಂದಾದ್ರೂ ಮಾಡೋಣ ಅಂತ ಅನಿಸಿಕೆಯನ್ನು ಹಂಚ್ಕೋಬೇಕಾದ್ರೆ ನನಗೆ ಈ ಪುಸ್ತಕದ ಹೆಸರು ಫ್ಲಾಶ್ ಆಯ್ತು.
ನಾವು ಏನೇನೋ ಪುಸ್ತಕಗಳನ್ನ ಹೇಳಿ ಮಕ್ಕಳಿಗೆ ನಾವು ಕಥೆಗಳನ್ನ ಹೇಳ್ತಿರ್ತೀವಿ. ಅದ್ರ ಗತೆ ನಾವು ಇಂಥ ಪುಸ್ತಕವನ್ನ ಓದಿ ನಾವು ಮಕ್ಕಳಿಗೆ ಮನ ಮುಟ್ಟಿಸ್ಬೇಕು. ಯಾಕಪ್ಪ ಅಂತಂದ್ರೆ ಇದ್ರಲ್ಲಿ ಸ್ವಾಮೀಜಿಗಳು ಒಂದು ಮಾತನ್ನ ಹೇಳ್ತಾರೆ, ಇಂದಿನ ಯುವ ಜನರೇ ನಾಳಿನ ನೇತಾರರು, ನೀವೇ ದೇಶವನ್ನ ಮುನ್ನಡೆಸೋರು, ನೀವೇ ದೇಶವನ್ನ ರಕ್ಷಿಸೋರು ಅಂತ ಹೇಳಿ ನಾವೆಲ್ಲ ಮಕ್ಕಳಿಗೆ ಉದ್ದುದ್ದ ಉಪದೇಶವನ್ನ ನೀಡ್ತೀವಿ. ಆದ್ರೆ ಅವರಿಗೆ ಆ ರೀತಿಯಾದಂತಹ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡೋಕೆ ಅವರಿಗೆ ವಿದ್ಯೆಯನ್ನಾಗಲಿ ಶಿಕ್ಷಣವನ್ನಾಗಿ ನಾವು ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ಇಡೀ ಸಮಾಜಕ್ಕೆ ಅವರು ಪ್ರಶ್ನೆಯನ್ನ ನೀಡ್ತಾರೆ. ನಾವು ಕೇವಲ ಮಕ್ಕಳಿಗೆ ಓದ್ರಿ ನೀವು ದೊಡ್ಡವರಾಗ್ಬೇಕು ಹಾಗೆ ಈ ರೀತಿ ನಾವು ಭಾಷಣ ಮಾಡ್ತೀವಿ ಹೊರತು ಅವ್ರಿಗೆ ಈ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಏನ್ ಕೊಡ್ಬೇಕು ಅದನ್ನ ನಾವು ಕೊಡ್ತಾ ಇಲ್ಲ. ಕೇವಲ ಪಾಠ ಓದು, 10 ಪಾಠ ಅದಾವ, ಕ್ವಶನ್ ಆನ್ಸರ್ ಪೇಪರ್ ಮಾಡು, 100ಕ್ಕೆ 100 ಮಾರ್ಕಸ್ ತಗೋ, A+ ಗ್ರೇಡ್ ತಗೋ, ಹಿಂಗೆ ಅವ್ರ ಮಕ್ಕಳಿಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಾತೇ ಬೇರೆ ಇದೆ, ನಮ್ಮ ಕೃತಿಯೇ ಬೇರೆ ಇದೆ. ಈ ರೀತಿ ಆದಾಗ ಮಕ್ಕಳಿಗೆ ಒಂದು ಸುಭದ್ರವಾದಂತಹ ವ್ಯಕ್ತಿತ್ವ ನಿರ್ಮಾಣ ಆಗೋದಿಲ್ಲ ಅಂತಕ್ಕಂಥ ಅನಿಸಿಕೆಯನ್ನ ಇಲ್ಲಿ ಸ್ವಾಮೀಜಿಗಳು ಹಂಚ್ಕೊಂತಾರ. ಆದ್ರೂ ಅವ್ರು ಹೇಳ್ತಾರ, ನಮ್ಮ ಭಾರತೀಯರ ರಕ್ತದಲ್ಲಿರೋದು ಪೂರ್ವಜ ಋಷಿಗಳ ರಕ್ತ ಇದೆ. ನಮ್ಮಲ್ಲಿ ಇರ್ತಕ್ಕಂತಹ ಆಧ್ಯಾತ್ಮ ಆಗ್ಲಿ ಮತ್ತು ಅಂತಃಶಕ್ತಿ ಆಗ್ಲಿ ಯಾವಾಗ್ಲೂ ಕಡಿಮೆ ಆಗೋದೇ ಇಲ್ಲ. ಅದು ಕೇವಲ ಈಗ ಸೂರ್ಯನ ಬಿಸಿಲಿರುತ್ತೆ, ಆ ಸೂರ್ಯನ ಬಿಸಿಲಿಗೆ ನಾವು ನೇರವಾಗಿ ನಿಂತ್ಕೊಂಡ್ರೆ ನಮ್ಗೆ ಏನು ಚುರುಕು ಹತ್ತೋದಿಲ್ಲ. ಅದೇ ಸೂರ್ಯನ ಬಿಸಿಲಿಗೆ ನಾವು ಭೂತಗನ್ನಡಿ ಮುಖಾಂತರ ನಮ್ಮ ಚರ್ಮದ ಮೇಲೆ ಅಥವಾ ಒಂದು ಹಾಳೆ ಮೇಲೆ ಅದು ಆ ಪ್ರಖರತೆಯನ್ನ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಚರ್ಮ ಸುಟ್ಟು ಹೋಗುತ್ತೆ, ಆ ಪೇಪರ್ ಸುಟ್ಟು ಹೋಗುತ್ತೆ. ಅದೇ ರೀತಿ ನಮ್ಮ ಅಂತಃಶಕ್ತಿ ಏನಾಗಿದೆ ಅಂತಂದ್ರೆ ಅನೇಕ ಕಡೆ ಹರಿದು ಹಂಚಿ ಹೋಗಿದೆ. ನಮ್ಮ ವಿಚಾರಗಳು ಇರ್ಬೋದು, ನಮ್ಮ ಏಕಾಗ್ರತೆ ಇರ್ಬೋದು, ಬಹಳ ಕಡೆ ಅದು ಹರಿದು ಹೋಗ್ತಾ ಇದೆ. ಅದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅಧ್ಯಯನದ ಕಡೆ ಅದನ್ನ ಜಾಗೃತಗೊಳಿಸ್ಬೇಕು ಅಂತಕ್ಕಂಥ ಈ ಪುಸ್ತಕದೊಳಗ ಹೇಳ್ತಾರ. ಅದೇ ರೀತಿ ಅವರು 4 ಲೇಖನಗಳಲ್ಲಿ ಅವ್ರು ಪ್ರಮುಖವಾಗಿ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಏಕಾಗ್ರತೆಯನ್ನ ಸಂಪಾದಿಸಿ ಓದಿದ್ದನ್ನೆಲ್ಲ ನೆನಪಿಟ್ಟುಕೊಳ್ಳುವುದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅವ್ರು ಪ್ರಥಮವಾಗಿ ಹೇಳ್ತಾರೆ, ಓದ್ಬೇಕು ಅಂತಂದ್ರೆ ಕನಿಷ್ಠ 1 ಗಂಟೆನಾದ್ರೂ ನಾವು ಕುತ್ಕೋಬೇಕು. ಯಾಕಪ್ಪ ಅಂದ್ರೆ ನಾವು ಓದಕ್ ಕುತ್ಕೊಂಡಾಗ 5 ರಿಂದ 10 ನಿಮಿಷ ನಮಗೆ ಏಕಾಗ್ರತೆ ಸಾಧಿಸೋ ಕಷ್ಟ ಆಗುತ್ತೆ. ನಾವು ಅನೇಕ ವಿಚಾರಗಳಿಂದ ಇದ್ದು ನಾವು ಓದಕ್ ಕುತ್ಕೊಂಡ ತಕ್ಷಣ ನಮ್ಮ ಮನಸ್ಸು ಏಕಾಗ್ರತೆಗೆ ಬರೋದಿಲ್ಲ, ಸ್ಥಿಮಿತಕ್ಕೆ ಬರೋದಿಲ್ಲ. ಕನಿಷ್ಠ ನಾವು ಪತ್ರಿಕೆಯನ್ನಾದ್ರೂ ಓದ್ಲಿ, ಪುಸ್ತಕವನ್ನಾದ್ರೂ ಓದ್ಲಿ, ಅಥವಾ ನಾವು ಮಕ್ಕಳಿಗೆ ಅವ್ರ ಪಠ್ಯ ಪುಸ್ತಕವನ್ನಾದ್ರೂ ಓದ್ಲಿ, ಕನಿಷ್ಠ ಒಂದ್ಸಾರಿ ಕುತ್ಕೊಂಡಿವಿ ಅಂತಂದ್ರೆ ಒಂದು ತಾಸು 1 ಗಂಟೆಯನ್ನಾದ್ರೂ ಓದ್ಬೇಕು ಅಂತ ಅವರು ಈ ಲೇಖನದಲ್ಲಿ ಹೇಳ್ತಾರೆ. ಆಮೇಲೆ ನಾವು ಜೀವನವನ್ನ ವ್ಯವಸ್ಥಿತವಾಗಿ ರೂಪಿಸ್ಕೋಬೇಕು. ನಾವು ಯಾವಾಗ್ಲೂ ಓದ್ಬೇಕಾದ್ರೆ ಮಲ್ಕೊಂಡು ಓದೋದು, ಕಾಟಾಚಾರಕ್ಕೆ ಓದೋದು ಮಾಡ್ಬಾರ್ದು, ನೇರ ಭಂಗಿಯಲ್ಲಿ ಕೂತ್ಕೊಂಡೇ ಓದ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಅವರು ಎಲ್ಲ ಮಕ್ಕಳಿಗೆ ಪರಿಸ್ಥಿತಿ ಒತ್ತಡಗಳನ್ನ ಶಮನ ಮಾಡ್ತಕ್ಕಂಥ ಅವರಿಗೆ ಒಂದು ಮನಸ್ಥಿತಿಯನ್ನ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಬಹಳ ಮಾರ್ಮಿಕವಾಗಿ, ಬಹಳ ಸುಂದರವಾಗಿ ಇಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಕೊಟ್ಟಾರ. ಅಲ್ಲಿ ವಿದ್ಯಾರ್ಥಿಗೊಂದು ಪತ್ರ ಅಂತಕ್ಕಂಥ ಲೇಖನದೊಳಗ ಅವರು ಅನೇಕ ತಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅವರು ಅನೇಕ ಉಪನ್ಯಾಸಗಳನ್ನ ಇರ್ತಕ್ಕಂಥ ಟೈಮಲ್ಲಿ ಕೇಳಿದಂತ ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆಗೂ ಸಹಿತ ಅವರು ತುಂಬಾ ಮಾರ್ಮಿಕವಾಗಿ ಉತ್ತರಗಳನ್ನ ಕೊಟ್ಟಾರ. ಅದೇ ರೀತಿ ಸಮಯ ಪ್ರಜ್ಞೆಗೆ ಅವರು ಬಹಳ ಬೆಲೆಯನ್ನ ಕೊಟ್ಟಾರ. ಸಮಯ ಪ್ರಜ್ಞೆ ಇದ್ದವನು ಮಾತ್ರ ಜಗತ್ತಿನಲ್ಲಿ ಒಬ್ಬ ಸಾಧಕ ಆಗಕ್ಕೆ ಸಾಧ್ಯ ಅಂತೇಳಿ ಅವರು ಇಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ. ಆಮೇಲೆ ಪ್ರಾರ್ಥಿಸಿರಿ ಅಥವಾ ಭಾವಿಸಿರಿ ಅಂತಕ್ಕಂಥದ್ದು 4ನೇ ಅಧ್ಯಾಯ. ನಮಗೆ ಈಗ ಹೇಳ್ತಾರ ನೋಡ್ರಿ, ನಾವೇನಾರು ಮಾತಾಡಕತ್ರ ನಾವೇನಾರು ಕೆಟ್ಟದ್ದಾಗ ಹೇಳಿದ್ರೆ ಹಂಗ ಅನ್ಬೇಡಪ್ಪ, ಅಷ್ಟು ದೇವತೆಗಳು ಅಷ್ಟು ಅಂತಿರ್ತಾರ ಅಂತೇಳಿ ಹಿರಿಯರು ಬೈತಿರ್ತಾರ. ಅಂದ್ರೆ ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಭಾವಿಸ್ಬೇಕು, ಒಳ್ಳೇದನ್ನ ಪ್ರಾರ್ಥಿಸ್ಬೇಕು ಅಂತ ಇದ್ರಲ್ಲಿ ಹೇಳ್ತಾರೆ. ನಾನೇನು ಮಾರ್ಕಾಸೇ ತಗೊಳ್ಳಿಲ್ಲ, ನಾ ಫೇಲ್ ಆಕ್ಕಿನಿ ಅನ್ಕೊಂತ ಇದ್ವಿ ಅಂದ್ರೆ ಡೆಫಿನೆಟ್ಲಿ ಫೇಲ್ ಆಗ್ತಾನ ಅವನು. ನಾವು ಓದಿಲ್ಲ ಅಂತ ಅಂದ್ರುನು ಡೆಫಿನೆಟ್ಲಿ ಪಾಸ್ ಆಕ್ಕಿನಿ, ನಾ ಬರೀತೀನಿ, ಬರ್ತಕ್ಕಂತ ಅದು ಯೂನಿವರ್ಸಲ್ ಟ್ರುತ್ ಅಂತ ಇರುತ್ತೆ. ನಾವೇನ್ ಅನ್ಕೊಂತೀವೋ ಯೂನಿವರ್ಸಲ್ ಅಂದ್ರೆ ಇಡೀ ಬ್ರಹ್ಮಾಂಡ ನಮಗೆ ಅದು ಕನೆಕ್ಟ್ ಮಾಡತ್ತಂತೆ. ನಾನು ಏನಾದ್ರು ಒಂದ್ ಕೆಲಸ ಮಾಡ್ಬೇಕು, ನಾವೊಂದು ಒಂದ್ ಕವನ ಬರೀಬೇಕು ಅಂತ ಇವಾಗ ನಾ ಏನಾರ ಅನ್ಕೊಂಡ್ನಿ ಅಂತಂದ್ರೆ ಇನ್ನು ನಮಗದು ಇಡೀ ನಮ್ಮ ಇರ್ತಕ್ಕಂಥ ಬ್ರಹ್ಮಾಂಡ ನಂಗೆ ಅದು ಎನ್ಕರೇಜ್ ಮಾಡ್ತಾ ಇರುತ್ತೆ, ಸಪೋರ್ಟ್ ಮಾಡ್ತಾ ಇರುತ್ತೆ. ಅದು ನನಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾನು ಅದ್ರ ಬಗ್ಗೆ ಏಕಾಗ್ರತೆಯನ್ನ ಮಾಡ್ಬೇಕು, ಅದ್ರ ಬಗ್ಗೆ ನಾವು ಯಾವಾಗ್ಲೂ ಫೋಕಸ್ ಆಗಿರ್ಬೇಕು ಅಂತ ಈ ರೀತಿ ಅನೇಕ ವಿಷಯಗಳನ್ನ ಇಲ್ಲಿ ಸ್ವಾಮಿ ಪುರುಷೋತ್ತಮಾನಂದನವರು ಪ್ರಸ್ತುತಪಡಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಶಿಕ್ಷಕರು ಈ ವಿದ್ಯಾರ್ಥಿಗಾಗಿ ಮತ್ತು ಇನ್ನೊಂದು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತಕ್ಕಂಥ ಪುಸ್ತಕವನ್ನ ಓದ್ಬೇಕು, ಅದರ ಪ್ರಯೋಜನವನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನೀಡಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೋತೀನಿ. ನನ್ನ ಅನಿಸಿಕೆಯನ್ನ ಹಂಚಿಕೊಳ್ಳಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ ಅನಂತ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೇ ದೇವ.
ಕಾಡು ಮೃಗ ಒಂದಾಗಿ ಇರಲಾರದೇ ದೇವ, ಊರ ಮೃಗ ಒಂದಾಗಿ ಇರಲಾರದೇ ದೇವ, ಕೂಡಲ ಸಂಗನ ಶರಣರಿಲ್ಲದ ಊರು, ದೇಶ ವನವಾಸ ನರವಿಂದ ಕಾಣ ಎಂದು ಅಣ್ಣನ ನುಡಿಯನ್ನು ನುಡಿದು ಇಂದಿನ ಗೋಷ್ಠಿಯ ಚಾಲನೆಗೆ ಕಾರಣೀಕರ್ತರಾದ, ಅಂದರೆ ಪ್ರಾರ್ಥನೆಯನ್ನು ಪಾಲಿಸು ಪಾಲಿಸು ಪಾರ್ವತಿ ತನಯ ಎಂದು ಭಕ್ತಿಯಿಂದ ಮಧುರತ್ವದಿಂದ ಹಾಡಿದಂತ ಶ್ರೀಮತಿ ಪ್ರಭಾವತಿ ಬಿರಾದಾರ್ ಗುರುಮಾತೆಯರಿಗೆ 74ನೇ ಗೋಷ್ಠಿಯ ಪ್ರಾಥಮಿಕವಾಗಿ ಒಂದು ಅಂಡಯ್ಯನ ನುಡಿ ನೆನಪಾಗುತ್ತದೆ. ಅಳಿದ ಉಷ್ಣದ ಹಾಲಿನಂದದಿ, ಸುಲಿದ ಬಾಳೆಯ ಹಣ್ಣಿನಂದದಿ, ಸಿಪ್ಪೆ ತೆಗೆದ ಕಬ್ಬಿನಂದದಿ ಎಂಬಂತೆ ಸುಮಾರು 30 ನಿಮಿಷಗಳವರೆಗೆ ಅವಿರತವಾಗಿ ತಮ್ಮ ಉಪನ್ಯಾಸಗೈದ ಶ್ರೀಮತಿ ಕವಿತಾ ಕಲ್ಯಾಣಪಗೋಳ್ ಶಿಕ್ಷಕಿಯರು ಮತ್ತು ಸಾಹಿತಿಗಳು ಇಂದು ನಮ್ಮ ಗೋಷ್ಠಿಯಲ್ಲಿ ಪಾಲ್ಗೊಂಡು ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಗೋಷ್ಠಿಯ ಯಶಸ್ವಿಗೆ ಕಾರಣರಾದ ಸಾಹಿತಿಗಳಿಗೆ ಗೋಷ್ಠಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಎಂದರೆ ನರಕ ಎಂಬ ಅಣ್ಣನ ನುಡಿಯಂತೆ ಅಲ್ಪದರಲ್ಲಿಯೇ ಕಲ್ಪತರು ಎಂಬಂತೆ ಗೋಷ್ಠಿಯಲ್ಲಿ ಪಾಲ್ಗೊಂಡ ಮತ್ತು ಪಾಲ್ಗೊಳ್ಳುತ್ತಿರುವ ಎಲ್ಲ ಶರಣೆಯರಿಗೆ ಹೃದಯ ತುಂಬಿ ಸ್ವಾಗತಿಸಿಕೊಂಡಂತ ಸಾಹಿತಿಗಳು ಹಾಗೂ ಆದರ್ಶ ಶಿಕ್ಷಕಿಯರೂ ಆದ ಶ್ರೀಮತಿ ಸುಮಂಗಲಾ ಗಡಿಯಪ್ಪನವರು ಗುರುಮಾತೆಯರಿಗೂ ಕೂಡ ಗೋಷ್ಠಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ, ಆದರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ಲುತ್ತಾನೆ ಎಂಬ ನುಡಿಗೆ ಸಾಟಿಯಾಗಿರುವ ಈ ಗೋಷ್ಠಿಯ ಚುಕ್ಕಾಣಿಯಂತೆ ಕಾರ್ಯನಿರ್ವಹಿಸಿ ಬಲು ಮೃದುವಾಗಿ ತಾಳ್ಮೆಯಿಂದ ಗೋಷ್ಠಿಯನ್ನು ಸಕ್ಸಸ್ ಮಾಡಿದಂತ ಬಲು ಬುದ್ಧಿವಂತರು, ಗುಣವಂತರು, ತಾಳ್ಮೆವಂತರು ಆದ ಶ್ರೀ MN ಅಸ್ಕಿ ವಿಶ್ರಾಂತ ಶಿಕ್ಷಕರು ಇವರಿಗೂ ಕೂಡ ಗೋಷ್ಠಿಯ ಪರವಾಗಿ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿಗೆ 74 ಉಪನ್ಯಾಸ ಗೋಷ್ಠಿಗಳ ಯಶಸ್ವಿಗೆ ಕಾರಣೀಕರ್ತರಾದ ಮತ್ತು ನಿರ್ವಾಹಕರು ಆದ ಶ್ರೀಮತಿ ಶಾಂತಲಾ ಹಾಗೂ ಅಂಬಿಕಾ ಇರುವರು ಶಿಕ್ಷಕಿಯರಿಗೂ ಗೋಷ್ಠಿಯ ಪರವಾಗಿ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ 74ನೇ ಗೋಷ್ಠಿಯ ವಿಶೇಷತೆ ಮೆಚ್ಚುಗೆ ಪುಸ್ತಕದ ಕುರಿತು ಪುಸ್ತಕದ ವಿಶೇಷತೆ ಹಂಚಿಕೊಂಡಂತ ಎಲ್ಲರಿಗೂ ಗೋಷ್ಠಿಯ ಪರವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.